ಇನ್ನು ಬಾಕಿ ಇರೋದು ಒಂದೇ, ನಾಗಮಣಿ. ಅದೊಂದು ನಮ್ಮ ಕೈ ಸೇರ್ಬಿಟ್ರೆ ನಾನು ನನ್ನ ಮಗ ಚಿರಂಜೀವಿ ಆಗ್ತೀವಿ. ಇಲ್ಲಿವರೆಗೂ ನನ್ನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲ ನಿಗೂಢವಾಗಿಟ್ಟಿದ್ದೆ. ಇನ್ನು ಮುಂದೆ ತೆರ್ಕೊಳ್ಳುತ್ತೆ ನನ್ನ ಕತೆ. ತ್ರಿಶೂಲ್, ಮನೆಯವರೆಲ್ಲ ಗಾಬರಿ ಆಗಿದ್ದಾರೆ. ಅಂಕಲ್ ಎಲ್ಲಿ, ತ್ರಿವಿಕ್ರಮ್ ಎಲ್ಲಿ ಅಂತ ಒಂದೇ ಸಮನೆ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ನೋಡಿದ್ರೆ ನನ್ನ ಸಾಯಿಸ್ ಬಂದಿದ್ದೀವಿ. ಏನ್ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ತುಂಬಾ ಭಯ ಆಗ್ತಿದೆ. ಭಯ ಆಗ್ಬಿಡ್ತೀಯಾ? ನಾವು ಅವನನ್ನ ಸಾಯಿಸಬಾರ್ದಾಗಿತ್ತು. ಮಾಡಿರೋ ಕೆಲಸ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ಯಾ? ನನ್ನ ಕ್ಷಮಿಸೋದಿಲ್ಲ ಅವರು. ಅಲ್ಲಿ ನಡೆದಿದ್ದನ್ನ ಮನೆಯವ್ರು ಎಲ್ರಿಗೂ ಹೇಳಿದ್ರೆ ಆಯ್ತು. ಮೂರನೇ ಅವರಿಂದ ಸತ್ಯ ಗೊತ್ತಾಗೋಕ್ಕೂ ಮುಂಚೆ ನಮ್ಮ ತಪ್ಪನ್ನ ನಾವೇ ಒಪ್ಕೊಳ್ಳೋದು ಒಳ್ಳೇದು ಅನಿಸ್ತಿದೆ. ಏನಂತ ಹೇಳ್ತೀವಿ ಶಿವನ್? ಹಂಗೆ ನೋಡಕ್ ಹೋದ್ರೆ ಇದ್ರ ನಿನ್ ತಪ್ಪು ಏನಿಲ್ಲ, ನನ್ನ ತಪ್ಪು ಏನಿಲ್ಲ. ನನ್ನ ಹೆಂಡತಿ ಮೇಲೆ ಕಣ್ಣಾಕ್ದವನ್ಗೆ ಸರಿಯಾದ ಪಾಠ ಕಲ್ಸಿದ್ದೀನಿ ಅಷ್ಟೇ. ಒಂದು ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ನೋಡೋರು ಈ ಪ್ರಪಂಚದಲ್ಲಿ ಯಾರು ಬದುಕಿರಬಾರ್ದು. ಹೆಣ್ಣನ್ನ ನಮ್ಮ ತಾಯಿ ಅಂತ ಪೂಜಿಸೋ ಸಂಸ್ಕೃತಿ. ಇಂಥ ಸಂಸ್ಕೃತಿಲಿ ಆ ತ್ರಿವಿಕ್ರಮ್ನಂತವರಿಂದ ನಾವೆಲ್ಲರೂ ತಲೆ ತಗ್ಸೋ ಹಾಗಾಗಿದೆ. ಆದ್ರೂ ನಾವ್ ಇಂಥ ಕೆಲಸ ಮಾಡಿದ್ದು ಶಿವಾನಿ, ನಾವು ಕಾನೂನನ್ನ ಕೈಗೆ ತಗೊಂಡಿರ್ಬೋದು, ಆದ್ರೆ ಆ ಟೈಮಲ್ಲಿ ನಮ್ಗೆ ರಕ್ಷಣೆಗೆ ಬೇರೆ ದಾರಿನೇ ಇರಲಿಲ್ಲ. ಶಿವಾನಿ, ತ್ರಿವಿಕ್ರಮ್ ನಾವ್ ಏನ್ ಹೇಳಿದ್ರು ಕೇಳೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಯಾಕಾದ್ರೂ ಹಾಗೆಲ್ಲ ಮಾಡಿದ್ನೋ? ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂರೋ ಸಮಯ ಅಲ್ಲ ಇದು. ಮೊದಲು ತಲೆಲಿರೋ ಕೆಟ್ಟ ಯೋಚನೆಗಳು ಎಲ್ಲನೂ ತೆಗೆದು ಆಚೆ. ಎಷ್ಟೇ ಪ್ರಯತ್ನ ಪಡ್ತಿದ್ರು ಅದಾಗ್ತಿಲ್ಲ ತ್ರಿಶೂಲ್. ನೀನ್ ಮಾಡಿದ್ದೆಲ್ಲ ತಪ್ಪು ಅಂತ ಯಾಕೆ ಅನ್ಕೋತೀಯ? ಪುರಾಣದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆದಾಗ ದೇವತೆಗಳು ಅವತಾರ ಎತ್ತಿ ಬಂದು ರಾಕ್ಷಸರ ಮೇಲೆ ಸಂಹಾರ ಮಾಡ್ತಾ ಇದ್ರು. ಆ ಕಥೆಗಳೆಲ್ಲ ಕೇಳಿಬೇಡಿ. ಇವಾಗ ನೀನ್ ಮಾಡಿದ ತಪ್ಪು ಅಂದ್ರೆ ಪುರಾಣದಲ್ಲಿ ದೇವ್ರು ಮಾಡಿದ್ದೆಲ್ಲ ತಪ್ಪ? ಆದ್ರೆ ಅವರು ದೇವತೆಗಳು. ಅವ್ರು ಮಾತ್ರ ಅಲ್ಲ, ಜಗತ್ತಲ್ಲಿರೋ ಪ್ರತಿಯೊಂದು ಹೆಣ್ಣು ದೇವತೆ. ಆ ಜೀವನ ಪರ್ಯಂತ ಸಾಕೋ ಮಾತೆ ಒಂದು ಹೆಣ್ಣು. ಮಕ್ಕಳಿಗೆ ತಿದ್ದಿ ತೀಡಿ ಅಕ್ಷರ ಕಲಿಸೋ ಸರಸ್ವತಿ ಒಂದು ಹೆಣ್ಣು. ನಮ್ ಎಲ್ರನ್ನು ಎಲ್ಲದನ್ನು ಹೊತ್ತಿರೋ ಭೂಮಿ ತಾಯಿ ಅಂತವಳು ಒಂದು ಹೆಣ್ಣು. ಹೆಣ್ಣು ಸುಖವಾಗಿದ್ರೇನೆ ಜಗತ್ತಿಗೆ ಸಮೃದ್ಧಿ. ಶಿವಾನಿ, ನೀನು ಇದುವರೆಗೂ ಯಾವ ತಪ್ಪು ಮಾಡಿಲ್ಲ, ಮುಂದೇನೂ ಅಷ್ಟೇ ಯಾವ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ನಿನಗೇನೇ ಆದ್ರೂ ನಾನು ನಿನ್ ಜೊತೆಗಿರ್ತೀನಿ ಶಿವಾನಿ. ನಾನು ನಿನ್ ಜೊತೆ ಖಂಡಿತ ಇರ್ತೀನಿ. ರೀನಾ ಅವರೇ, ನಿಮ್ಮ ತಂದೆಯವರಾಗ್ಲಿ ನಿಮ್ಮ ಅಂಕಲ್ ಆಗಲಿ ಯಾರೂ ಕಾಣಿಸ್ತಾನೆ ಇಲ್ಲಲ್ಲ. ಎಸ್ಟೇಟ್ ಹತ್ರ ಹೋಗೋಣ ಅಂದ್ರೆ ಅಲ್ಲೂ ಹೋಗಿದ್ವಿ, ಯಾರೂ ಕಾಣಿಸ್ತಿಲ್ಲ. ಇವಾಗ ನೋಡಿದ್ರೆ ಯಾವುದೋ ಕಾಡಿಗೆ ಕರ್ಕೊಂಬಂದಿದ್ದೀರ. ಅಲ್ಲ, ಅವ್ರು ಇಲ್ಲೇ ಏನಕ್ಕೆ ಬರ್ತಾರೆ? ಡ್ಯಾಡ್ ಮತ್ತೆ ಅಂಕಲ್ ಆಗಾಗ ಈ ಕಾಡಿಗೆ ಬರ್ತಿರ್ತಾರೆ. ಈ ಕಾಡಿನ ಬಗ್ಗೆ ಮಾತಾಡೋದನ್ನ ನಾನು ಸುಮಾರು ಸಲ ಕೇಳಿಸ್ಕೊಂಡಿದ್ದೀನಿ. ನೈಟ್ ಟೈಮು ಈ ಕಾಡಿಗೆ ಬರೋದನ್ನ ನಾನು ನೋಡೂ ಇದ್ದೀನಿ. ಅವರು ಇಲ್ಲಿಗೆ ಬರ್ತಾರಾ? ಯಾವತ್ತು ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಡ್ಯಾಡ್ನ ಇದ್ರ ಬಗ್ಗೆ ಪ್ರಶ್ನೆನೇ ಮಾಡಿಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ ಅಜಿತ್? ಡ್ಯಾಡ್ ಸಿಗ್ತಾರೆ ಅಲ್ವಾ? ಅವ್ರನ್ನ ಮನೆ ಕರ್ಕೊಂಡು ಹೋಗ್ತೀವಿ ಅಲ್ವಾ? ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀವು ಭಯ ಪಡಬೇಡಿ. ಭಯ ಪಟ್ಟು ಗಾಬರಿಯಿಂದ ಹುಡುಕಿದ್ರೆ ಕೆಲವೊಮ್ಮೆ ನಮ್ಮ ಎದುರುಗಡೆ ಇದ್ರೂ ಕಾಣಿಸಲ್ಲ. ಒಂದ್ ಕೆಲಸ ಮಾಡಿ, ನೀವಿಲ್ಲೇ ಇರಿ, ನಾನು ಹುಡ್ಕೊಂಡ್ ಬರ್ತೀನಿ. ಏನು, ನಾನೊಬ್ಳು ಇಲ್ಲಿ ಇರ್ಬೇಕಾ? ನಾವ್ ಹೀಗೆ ಹುಡುಕ್ತಾ ಇದ್ರೆ ಬೆಳಗಾದ್ರೂ ಸಿಗಲ್ಲ. ನಾನು ಹುಡ್ಕೊಂಡ್ ಬರ್ತೀನಿ, ನೀವಿಲ್ಲೇ ಇರಿ. ಅಜಿತ್,
ರೀನಾ ಅವ್ರ ಅಣ್ಣ ಅಲ್ವಾ? ಇವ್ರಿಗೇನಾಯ್ತು? ಉಸಿರಾಡ್ತಾನೆ ಇಲ್ಲ. ಮೊದಲು ಈ ವಿಷಯ ರೀನಾಗ್ ಹೇಳ್ಬೇಕು. ರೀನಾ ಅವ್ರೆ, ನಿಮ್ಮ ಅಣ್ಣ ಅಲ್ಲಿದ್ದಾರೆ. ಏನು ಅಣ್ಣನಾ? ಎಲ್ಲಿ? ಅಲ್ಲಿದ್ದಾರೆ, ಬನ್ನಿ. ಅಣ್ಣ ಯಾಕೆ ಇಲ್ಲಿ ಬಿದ್ದಿದ್ದಾನೆ? ಅವ್ನಿಗೆ ಏನಾಯ್ತು? ಅಣ್ಣ ಅಣ್ಣನ ಗಾಯ ಆಗಿದೆ, ರಕ್ತ ಬರ್ತಿದೆ. ಏನಾಯ್ತು ಅಣ್ಣಗೆ? ಅಣ್ಣ ಅಣ್ಣ ಎದ್ದೇಳಣ್ಣ, ಅಣ್ಣ ಎದ್ದೇಳು. ಅಣ್ಣ ಏನಾಯ್ತು? ರೀನಾ, ನಿಮ್ಮ ಅಣ್ಣಗೆ ಉಸಿರು ನಿಂತಿದೆ. ಅಣ್ಣ ಅಣ್ಣ ಏನಾಯ್ತು? ಅಣ್ಣ ಎದ್ದೇಳಣ್ಣ, ಅಣ್ಣ ಎದ್ದೇಳು, ಅಣ್ಣ ಎದ್ದೇಳು. ನಾಗಮಣಿನ ಇಡೋದಕ್ಕೆ ಇದೇ ಸುರಕ್ಷಿತವಾದ ಜಾಗ. ನಾಗಮಣಿನ ಪಡೆಯೋದಕ್ಕೆ ಅದೆಷ್ಟೋ ವರ್ಷಗಳಿಂದ ಹೊಡೆದಾಟಗಳಾಗಿವೆ. 23 ವರ್ಷದಿಂದ ಹಾವಿನ ದ್ವೇಷ ಕಟ್ಕೊಂಡು ಅದರಿಂದ ತಪ್ಪಿಸ್ಕೊಂಡು ಬಂದಿದ್ದು ಇನ್ನೊಬ್ರಿಗೆ ಕೊಡಕ್ಕ. ನಾಗಮಣಿ ನನ್ನಿಂದ ಯಾರಾದ್ರೂ ಕಿತ್ಕೊಳಕ್ ಪ್ರಯತ್ನ ಪಟ್ರೆ ಉಸಿರು ನಿಲ್ಲಿಸ್ದೆ ನಾನು ಬಿಡಲ್ಲ. ಅದು ಯಾರಾದ್ರೂ ಆಗಿರ್ಲಿ, ನಂದೀಶನ ಮಗನಾದ್ರೂ ಸರಿ ಅಥವಾ ನಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ನ ಮಗನಾದ್ರೂ ಸರಿ. ತ್ರಿವಿಕ್ರಮ ಸತ್ತೋದ. ನಿಮ್ಮ ಅಪ್ಪನಿಂದಲೇ ನಿನಗೆ ಸಾವು ಬಂದ್ಬಿಡ್ತಲ್ವಾ? ನಿಮ್ಮಪ್ಪ ಸಾಯಿಸಿದ್ದಕ್ಕೆ ಈ ತರ. ನಾನೇನಾದ್ರೂ ಸಾಯಿಸಿದ್ರೆ ಅದು ಎಷ್ಟು ಭೀಕರವಾಗಿರ್ತಾ ಇತ್ತು ಅಂದ್ರೆ ಸಾವನ್ ಸುದ್ದಿ ಕೇಳಿದವ್ರೆಲ್ಲರಿಗೂ ಎದೆಲಿ ಡವ 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 ಅಂತ ಇತ್ತು. ಇನ್ನು ಬಾಕಿ ಇರೋದು ಒಂದೇ, ನಾಗಮಣಿ. ಅದೊಂದು ನಮ್ಮ ಕೈ ಸೇರ್ಬಿಟ್ರೆ ನಾನು ನನ್ನ ಮಗ ಚಿರಂಜೀವಿ ಆಗ್ತೀವಿ. ಇಲ್ಲಿವರೆಗೂ ನನ್ನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲ ನಿಗೂಢವಾಗಿಟ್ಟಿದ್ದೆ. ಇನ್ನು ಮುಂದೆ ತೆರ್ಕೊಳ್ಳುತ್ತೆ ನನ್ನ ಕತೆ. ಮಾವ ಮಾವ ಬೇಬಿ, ಏನಾಯ್ತಮ್ಮ? ಮಾವ ಅದು ತ್ರಿವಿಕ್ರಮ್ ಬ್ರೋ ಅಳಿಮಯ್ಯನ. ರೀನಾ, ಏನಾಯ್ತಮ್ಮ? ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮೊಮ್ಮಗನಿಗೆ ಏನಾಯ್ತು ಹೇಳು. ಅದು ಅಣ್ಣ ಕಾಡಲ್ಲಿ ಬಿದ್ದಿದ್ದಾನೆ. ಅಳಿಮಯ್ಯನ? ರೀನಾ, ಏನ್ ಹೇಳ್ತಾ ಇದ್ದೆ ನೀನು? ತ್ರಿವಿಕ್ರಮ್ಗೆ ಏನಾಯ್ತು? ಅದು ಅಣ್ಣ ಉಸಿರಾಡ್ತಿಲ್ಲ. ಏನ್ ಹೇಳ್ತಿದ್ಯಾ ರೀನಾ ನೀನು? ತ್ರಿವಿಕ್ರಮನ್ಗೆ ಏನಾಯ್ತು? ಏಯ್, ಏನೇನೋ ಮಾತಾಡ್ಬೇಡ. ತಮಾಷೆ ಮಾಡೋ ವಿಷಯ ಅಲ್ಲ ಇದು. ನಾನ್ ಯಾಕೆ ತಮಾಷೆ ಮಾಡ್ಲಿ ಮಾವ? ಅಣ್ಣ ಉಸಿರಾಡೋದನ್ನ ನಿಲ್ಸಿದಾನೆ. ನೀರು ಶಿವಾನಿ, ನೀರು ತಗೊಂಬ. ಅಮ್ಮ ಏನಾಯ್ತಮ್ಮ ನಿಂಗೆ? ಅದೇ ನೀರು ತಗೊಂಬನ್ನಿ ಬೇಗ. ಅಮ್ಮ ಎದ್ದೇಳಮ್ಮ. ನನ್ ಮಗ ಎಲ್ಲಿ? ನನ್ ಮಗ ಬೇಕು ನನಗೆ.
ಮಧುಮತಿಗೆ ಏನಾಯ್ತು? ಅದು ತ್ರಿವಿಕ್ರಮನ್ ವಿಷಯ ಕೇಳಿ ಕಲೆಕ್ಟರ್ ಬಿದ್ದೋದು. ತ್ರಿವಿಕ್ರಮ್ಗೆ ಏನಾಯ್ತು? ತೀರ್ಕೊಂಡ್ಬಿಟ್ಟ. ನೋಡ್ರೆ ತ್ರಿವಿಕ್ರಮ್ ಕಾಣ ತಪ್ಪಿದ್ದಾರಂತೆ. ವಿಕ್ರಮ್ ಸುತ್ತೋದ್ನ? ಅಯ್ಯೋ, ಏನಾಯ್ತು ನಂದೀಶ? ಏನಾಯ್ತು ತ್ರಿವಿಕ್ರಮ್ಗೆ? ಭಗವಂತ, ಎಷ್ಟು ನಾಟಕ ಮಾಡ್ತೀರಾ ಯಜಮಾನ್ರೆ? ತ್ರಿವಿಕ್ರಮ್ನ ನೀವೇ ಕೊಂದು ನಡಿ, ಅದೆಲ್ಲಿ ತೋರಿಸು. ನಡಿ ಹೋಗೋಣ. ಬನ್ನಿ ಅಮ್ಮ. ನನ್ಗೇನು ಹೇಳ್ಬೇಕು ಅಂತ ತೋರಿಸ್ತಾನೆ ಇಲ್ಲ ನಂದೀಶ್. ವಿಕ್ರಮ ನಿನ್ ಮಗ ಅಷ್ಟೇ ಅಲ್ಲ, ನನ್ನ ಮಗ ಕೂಡ. ಅವನ್ನ 23 ವರ್ಷ ಸಾಕಿದ್ದೀನಿ ಕಣ. ಅವನ್ಗೇನೆಲ್ಲ ಮಾಡಿದ್ದೀನಿ ಗೊತ್ತಾ? ಅವನು ಹೀಗೆ ಮಲಗಿರೋದನ್ನ ನೋಡಿ ನನಗೂ ತಡ್ಕೊಳಕ್ಕಾಗ್ತಿಲ್ಲ ಕಣ. ಅಯ್ಯೋ ಮಗನೇ, ತ್ರಿಶು, ನೀನಾದ್ರೂ ಹೇಳೋ ಇವನ್ಗೆ. ನಮ್ಮಮ್ಮ ಬಂದಿದ್ದಾರೆ, ಎದ್ದೊಳಕ್ಕೆ ಹೇಳೋ. ಯಾಕೆಲ್ಲ ಹಿಂಗ್ ಸುಮ್ನೆ ನಿಂತಿದ್ದೀರಾ? ಯಾರಾದ್ರೂ ನನ್ ಮಗನೇ ಬರ್ಸಿ. ನಿನಗೆ ಯಾಕೋ ಇಂಥ ಪರಿಸ್ಥಿತಿ ಬಂತು? ಯಾರೋ ನಿನ್ಗೆ ಹೀಗೆಲ್ಲ ಮಾಡಿದ್ದು? ಹೇಳೋ, ಹೇಳೋ ತ್ರಿವಿಕ್ರಮ, ಹೇಳೋ. ಸಮಾಧಾನ ಮಾಡ್ಕೊಪ್ಪ. ಏನೋ ಗ್ರಹಚಾರ ಸರಿ ಇರಲಿಲ್ಲ, ಹೀಗೆಲ್ಲ ಆಗ್ಬಿಟ್ಟಿದೆ. ಗ್ರಹಚಾರ ಅಲ್ಲ, ಯಾರೋ ಬೇಕು ಅಂತಾನೆ ಮಾಡಿದ್ದಾನೆ. ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಅವ್ನ ಸಾವು ನ್ಯಾಯ ಕೇಳ್ತೀನಿ. ಇವನ್ಗಾದ ಪರಿಸ್ಥಿತಿನ ಅವ್ರಿಗೂ ಆಗಾಗ ಮಾಡ್ತೀನಿ. ಬಿಡೋದಿಲ್ಲ ನಾನು.
ಶಿವಾನಿ, ಯಾಕೆ ಹಿಂಗೆ ಕೂತಿದ್ಯಾ? ಏನಾಯ್ತು? ಯಾಕೆ ಕಳ್ತಾ ಇದೀಯ ಶಿವಾನಿ? ಏನಾಯ್ತು? ತಪ್ಪಾಗೋಯ್ತು ತ್ರಿಶೂಲ್. ನಾವ್ ತಪ್ಪು ಮಾಡ್ಬಿಟ್ವಿ. ವಿಕ್ರಮ್ನ ನಾವ್ ಸಾಯಿಸ್ಬಾರ್ದಾಗಿತ್ತು. ಇಡೀ ಮನೇನ ಸೂತ್ಕದ ಛಾಯೆ ಆವರಿಸ್ಕೊಂಡಿದೆ. ಎಲ್ರು ಎಷ್ಟು ನೋವಲ್ಲಿದ್ದಾರೆ ನೋಡಿದ್ಯಾ? ಯಾರ ಮುಖನೂ ನೋಡಕ್ ಆಗ್ತಿಲ್ಲ. ನಾವ್ ತಪ್ಪು ಮಾಡ್ಬಿಟ್ವಿ. ಈ ವಿಷಯದ ಬಗ್ಗೆ ಯೋಚನೆ ಮಾಡಬೇಡ, ಮರ್ತು ಬಿಡು ಅಂತ ಹೇಳದ್ನಲ್ಲ. ಮತ್ ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ? ಮರೆಯುವಂತ ವಿಚಾರನ ಇದು ತ್ರಿಶೂಲ್. ಎಲ್ಲ ಆಗಿತ್ತು ನನ್ನಿಂದಾನೆ. ನೀನೊಬ್ಳೇ ಅಲ್ಲ, ಈ ವಿಷಯದ ನಿನ್ ಜೊತೆಗೆ ನಾನು ಇದ್ದೀನಿ. ನಾನು ನಿನಗೆ ಯಾವ ವಿಚಾರನೂ ಹೇಳ್ತಾ ಇದ್ದಿದ್ರೆ ನೀನ್ ಬರ್ತಾನೆ ಇರ್ಲಿಲ್ಲ. ನಾನೇ ಎಲ್ಲ ಹೇಳಿ ತಪ್ಪು ಮಾಡ್ಬಿಟ್ಟೆ. ಆ ವಿಷಯನ ನಿನ್ ಮನ್ಸಲ್ಲ ಇಟ್ಕೊಂಡು ನೋವು ನೀನೊಬ್ಳೆ ತಿಂತಾ ಇದ್ಯಾ? ನನ್ ನೋವು ಹೇಳ್ಕೊಳೋದ್ರಿಂದ ಒಂದು ಸಂಸಾರದ ನೆಮ್ಮದಿ ಹಾಳಾಗುತ್ತೆ ಅನ್ನೋದಾದ್ರೆ ನೋವು ನನ್ನಲ್ಲೇ ಕೊನೆಯಾಗಿದ್ದಿದ್ರೆ ಒಳ್ಳೇದಾಗ್ತಿತ್ತಲ್ವಾ ತ್ರಿಶೂಲ್? ಸದಾ ಎಲ್ಲರೂ ಖುಷಿಯಾಗಿರ್ಲಿ ಅಂತ ಒತ್ತಾಡೋ ನೀನು ನನ್ನ ಪಾಪದಲ್ಲಿ ನಿನ್ನನ್ನು ಭಾಗಿ ಮಾಡ್ಬಿಟ್ಟೆ. ನನ್ನಿಂದಾಗಿ ನಿನಗೂ ಕೆಟ್ಟ ಹೆಸರು ತ್ರಿಶೂಲ್. ನಾನ್ ಮಾಡಿದ ಪಾಪ ಅಲ್ಲ ಶಿವಾನಿ, ನನ್ನ ಕರ್ತವ್ಯ ಅದು. ಗಂಡನಾಗಿ ನನ್ನನ್ನ ಕಾಪಾಡದೆ ಹೋಗಿದ್ರೆ ಅದು ದೊಡ್ಡ ಅಪರಾಧ ಆಗ್ತಾ ಇತ್ತು. ಮನೆಯವರೆಲ್ಲ ಎಷ್ಟು ದುಃಖದಲ್ಲಿದ್ದಾರೆ, ಅದನ್ನ ನೋಡ್ಕೊಂಡು ನೀನು ಇನ್ನೂ ಜಾಸ್ತಿ ಬೇಜಾರಾಗ್ತಾ ಇದೆಯಾ? ನನಗೆ ಅರ್ಥ ಆಗತ್ತೆ ಶಿವಾನಿ. ನೀನು ಒಂದ್ಸತಿ ಯೋಚನೆ ಮಾಡಿ, ತ್ರಿವಿಕ್ರಮು ನಿನ್ ಮನಸ್ಸಿಗೆ ಎಷ್ಟು ನೋವು ಮಾಡಿದಾನೆ. ಅವನಷ್ಟೆಲ್ಲ ಮಾಡಿದ್ರು ನಾವು ಸುಮ್ಮನೆ ಅವನನ್ನ ಕ್ಷಮಿಸ್ಬಿಡ್ಬೇಕಿತ್ತಾ? ಮನೆಯವ್ರೆಲ್ರಿಗೂ ಅವನ ಸಾವಿನ ನೋವಾಗಿರೋದು ಸತ್ಯ. ಆದ್ರೆ ಅವನ ಸಾವಿನ ಹಿಂದೆ ಇರೋ ಕಾರಣ ಎಲ್ರಿಗೂ ಗೊತ್ತಾದ್ರೆ ಅವನ ಮೇಲಿದ್ದ ಪ್ರೀತಿ ಕರುಣೆ ಎಲ್ಲ ಒಂದೇ ಸರಿ ನಾಶ ಆಗ್ಬಿಡತ್ತೆ. ಹೇಳು, ಇವಾಗ್ಲೂ ಏನ್ ಕಾಲ ಮಿಂಚಿಲ್ಲ, ಎಲ್ಲ ಹೋಗಿ ಮನೆಯವ್ರಿಗೆ ಹೇಳ್ಬಿಡ್ತೀನಿ. ಹೇಳ? ಬೇಡ ಬೇಡ ತ್ರಿಶೂಲ್, ಸತ್ಯ ಗೊತ್ತಾದ್ರೆ ನೋವು ಕಮ್ಮಿ ಆಗಲ್ಲ, ಇನ್ನಷ್ಟು ಜಾಸ್ತಿ ಆಗುತ್ತೆ. ತ್ರಿವಿಕ್ರಮ್ ಬಗ್ಗೆ ಎಲ್ರಿಗೂ ಗೊತ್ತಾದ್ರೆ ಅವನು ಇಂಥವನ ಅಂತ ಎಲ್ರಿಗೂ ಅನ್ಸ್ಬಿಡುತ್ತೆ. ಯಾರೇ ಏನೇ ತಪ್ಪು ಮಾಡಿ ಶಿವಾನಿ, ಅದನ್ನ ಹಂಗ್ಸೋದಾಗ್ಲಿ ಖಂಡಿಸೋದಾಗ್ಲಿ ಪ್ರತಿಯೊಂದು ಅವ್ರು ಬದುಕಿದ್ದಾಗ್ಲೇ ಮಾಡಿಬಿಟ್ಬಿಡ್ಬೇಕು. ಅವ್ರು ಸತ್ತ ಮೇಲೆ ಮಾಡಿದ್ರೆ ಅದರಿಂದ ಯಾವ ಪ್ರಯೋಜನವೂ ಇರೋದಿಲ್ಲ. ಮನೆಯವ್ರನ್ನ ಎಲ್ರನ್ನೂ ಸಮಾಧಾನ ಮಾಡ್ಬೇಕಾಗಿರೋದು ನೀನು ಅವ್ರ ಜೊತೆ ಆಗಿರ್ಬೇಕು. ನೀನೇ ಈ ಥರ ಒಂದು ಮೂಲೆಯಲ್ಲಿ ಸರಿ ಅಳ್ತಾ ಕೂತ್ಬಿಟ್ರೆ ಹೇಗೆ ಶಿವಾನಿ? ಬೇಜಾರಾಗುತ್ತೆ. ಆದರೆ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ, ಎಲ್ಲ ಮರಿಲೇಬೇಕು. ನೀನು ಮರಿತೆ ಅಂತ ಅನ್ಕೊಂಡಿದ್ದೀನಿ. ಮರಿತೀಯ ಅಲ್ವಾ?